ನಮಸ್ತೆ ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಮಹಿಳೆ ಮತ್ತು ಕೌಟುಂಬಿಕ ಹಿನ್ನೆಲೆಯುಳ್ಳ ಕಥೆಗಳು ಪ್ರಸಾರ ಮಾಡಲಾಗುತ್ತಿದೆ. ಅದರಲ್ಲಿ ಈಗಾಗಲೇ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಧಾರಾವಾಹಿಗಳೆಂದರೆ ಭಾರ್ಗವಿ LLB ಹಾಗೂ ನಂದಗೋಕುಲ. ಈ ಎರಡು ಧಾರಾವಾಹಿಗಳು ವೀಕ್ಷಕರ ಮನಗೆದ್ದಿವೆ. ಭಾರ್ಗವಿ LLB ಅಪ್ಪಟ ಮಹಿಳಾ ಪ್ರಧಾನ ಧಾರಾವಾಹಿ, ನಂದಗೋಕುಲ ಪಕ್ಕಾ ಕೌಟುಂಬಿಕ ಸೀರಿಯಲ್. ಈ ಎರಡು ಸೀರಿಯಲ್ಗಳ ಮಹಾಸಂಗಮ ಆಗುತ್ತಿದೆ. ಮಕ್ಕಳನ್ನು ಹೀರೋ ಮಾಡಬೇಕು ಅಂತ ಹೋರಾಡುವ ಅಪ್ಪನ ಕಥೆಯೇ ನಂದಗೋಕುಲ. ಇತ್ತೀಚೆಗೆ ಆರಂಭ ಆಗಿದ್ದ ಈ ಧಾರಾವಾಹಿ ಹಲವು ಸಂಚಿಕೆಗಳಿಂದ ತನ್ನ TRPಯನ್ನು ಹೆಚ್ಚಿಸಿಕೊಳ್ಳುತ್ತಾ ಮುಂದೆ ಸಾಗಿದೆ. ಇನ್ನೊಂದು ಕಡೆ ಸ್ವಾಭಿಮಾನದ ಮಹಾ ಸಂಘರ್ಷದ ಕತೆ ಹೇಳುತ್ತಿರುವ ಭಾರ್ಗವಿ LLB ಕೂಡ ಜನರ ಮನಗೆದ್ದಿದೆ. ಭಾರ್ಗವಿ LLB ರಾತ್ರಿ 8:30ಕ್ಕೆ ಹಾಗೂ ನಂದಗೋಕುಲ ರಾತ್ರಿ 9ಕ್ಕೆ ಪ್ರಸಾರವಾಗುತ್ತಿದೆ. ಕಲರ್ಸ್ ಕನ್ನಡದಲ್ಲಿ ಇವೆರಡು ಧಾರಾವಾಹಿಗಳು ಮಹಾಸಂಗಮವಾಗುತ್ತಿದೆ. ಇವತ್ತಿ ಭಾರ್ಗವಿ ಧೈರ್ಯ ಹಾಗೂ ಚಾಣಾಕ್ಷತನಕ್ಕೆ ಪ್ರತ್ಯೇಕ ಫ್ಯಾನ್ ಬೇಸ್ ಇದೆ. ಈಕೆ ಅತ್ಯಂತ ಪ್ರಭಾವಶಾಲಿ ಮತ್ತು ಬಲಿಷ್ಠ ವಕೀಲರಾಗಿರುವ ಜಯಪ್ರಕಾಶ್ ಪಾಟೀಲ್ ಅನ್ನು ಎದುರು ಹಾಕಿಕೊಂಡಿದ್ದಾರೆ. ಇವರಿಬ್ಬರ ನಡುವೆ ಸ್ವಾಭಿಮಾನದ ಮಹಾ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಭಾರ್ಗವಿಯ ತಂದೆ ಕೂಡ ಲಾಯರ್ ಆಗಿದ್ದು ಕೋರ್ಟಿನಲ್ಲಿ ಅವರನ್ನು ಅವಮಾನಿಸಿ ತಲೆ ತಗ್ಗಿಸುವಂತೆ ಮಾಡಿಬಿಡುತ್ತಾರೆ. ಇದರಿಂದ ಬೇಸರಗೊಂಡು ಭಾರ್ಗವಿ ತಂದೆ ವಕೀಲಿಗೆ ವೃತ್ತಿಯನ್ನೇ ತೊರೆಯುವಂತೆ JP ಪಾಟೀಲ್ ಮಾಡ್ತಾರೆ. ತನ್ನ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಸೋಲು ಕಾಣದ JP ಪಾಟೀಲ್ ಗೆಲ್ಲುವುದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆದರೆ ಇತ್ತ ಭಾರ್ಗವಿ ತದ್ವಿರುದ್ಧ. ಅಧಿಕಾರ, ಹಣ, ಪ್ರಭಾವ, ಆಸೆ, ಆಮಿಷಗಳಿಗೆ ಬೆಲೆ ಕೊಡುವುದಿಲ್ಲ. ಯಾರಿಗೂ ಹೆದರದ ಈ ಯುವತಿ ಭಾರ್ಗವಿ ಖಡಕ್ ಲುಕ್ ಕೊಟ್ಟಿದ್ದಾರೆ. ತಂದೆಗೆ ಮಗಳು ದೊಡ್ಡ ವಕೀಲರಾಗಿ ಮೆರೆಯಬೇಕು ಅಂತ ಆಸೆ, ಆದರೆ ಅಮ್ಮನಿಗೆ ಅನಗತ್ಯ ತೊಂದರೆಗಳು ಬೇಕಾ ಎನ್ನುವ ಆತಂಕ, ಮದುವೆ ಮಾಡಿಕೊಂಡು ಆರಾಮಾಗಿ ಇರಬೇಕು ಎನ್ನುವ ಹಠ. ಈಗ ಭಾರ್ಗವಿಯ ಬಾಳಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ಬಂದು ಬಿಟ್ಟಿದೆ. JP ಪಾಟೀಲರ ಮಗಳ ಅರ್ಜುನ್ ಪಾಟೀಲ್ ಅನ್ನು ಭೇಟಿ ಮಾಡಿದ ಕ್ಷಣದಿಂದ ಮನಸ್ಸು ಬದಲಾಗುತ್ತೆ. ಶ್ರೀಮಂತ ಕುಟುಂಬದಲ್ಲಿ ಬೆಳೆದರೂ ಸಹೃದಯಿಯಾಗಿರುವ ಅರ್ಜುನ್ಗೆ ಭಾರ್ಗವಿ ಮೇಲೆ ಮೊದಲ ನೋಟದಲ್ಲಿ ಪ್ರೀತಿ ಹುಟ್ಟುತ್ತೆ. ಆತನಿಗೆ ತಂದೆಯ ವಿರುದ್ಧ ಹೋರಾಟ ಮಾಡುತ್ತಿರುವುದು ವಕೀಲು ಇವರೇ ಎಂಬ ಅರಿವು ಇರದೆ ಭಾರ್ಗವಿ ಅರ್ಜುನ್ ಹತ್ತಿರ ಬರುತ್ತಿದ್ದಾನೆ. ಇತ್ತ ನಂದಗೋಕುಲದಲ್ಲೂ ಸ್ವಾಭಿಮಾನದ ಎಪಿಸೋಡ್ ನಡೆಯುತ್ತಿದೆ. ಅಣ್ಣ ಪ್ರೀತಿಸಿದ ಹುಡುಗಿಯೊಂದಿಗೆ ಮದುವೆ ಮಾಡಿಸಿದ್ದಕ್ಕೆ ತಂದೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಹೀಗಾಗಿ ಮನೆ ಬಿಟ್ಟು ಬೇರೆ ಕಡೆಯಲ್ಲಿ ವಾಸವಿದ್ದಾನೆ. ಮಗ ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ ತಾಯಿಯ ಕರಳು ಚುರುಕೆಂದಿದೆ. ಹೀಗಾಗಿ ಮಗನನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ತಾಯಿಯು ಪ್ರಯತ್ನ ನಡೆಸಿದೆ. ಭಾರ್ಗವಿಗೆ JP ಪಾಟೀಲ್ ಮಗ ಅರ್ಜುನ್ ಮೇಲೆ ಇರುವ ಪ್ರೀತಿಯನ್ನು ತಿಳಿಸಿಕೊಡುತ್ತಾನೆ. ಇನ್ನೊಂದು ಕಡೆ ಅಪ್ಪನ ಮಾತಿನಿಂದ ಬೇಸರಗೊಂಡು ನಂದಗೋಕುಲದಿಂದ ಹೊರಬಿದ್ದಿರುವ ವಲ್ಲಭನಿಗೆ ತಂದೆ ತಾಯಿಯ ಮಹತ್ವವನ್ನು ಭಾರ್ಗವಿ ತಿಳಿಸಿ ಮನೆಗೆ ಮರಳುವಂತೆ ಭಾರ್ಗವಿ ಮನವರಿಕೆ ಮಾಡಿಕೊಳ್ಳುತ್ತಾಳೆ. ಹೀಗೆ ಒಬ್ಬರಿಗೊಬ್ಬರು ದಿಕ್ಕು ತೋರಿಸುವ ಈ ಮಹಾಸಂಗಮದಲ್ಲಿ ಭಾರ್ಗವಿ LLB ಹಾಗೂ ನಂದಗೋಕುಲ ಕಲಾವಿದರು ಒಟ್ಟಿಗೆ ಕಾಣಿಸಿಕೊಳ್ಳಲಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಈ ಮಹಾಸಂಭ್ರಮ ಜುಲೈ 21ರಿಂದ ಜುಲೈ 25ರವರೆಗೆ ರಾತ್ರಿ 8:30ರವರೆಗೆ ಪ್ರಸಾರವಾಗಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.